ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಡೆವಿಲ್. ಇದೊಂದು ಕನ್ನಡ ಚಿತ್ರವಾಗಿದ್ದು 2025ರಲ್ಲಿ ರಿಲೀಸ್ ಆಗಿತ್ತು. ಈ ಚಿತ್ರದ ಕಥೆಯ ವಿಚಾರಕ್ಕೆ ಬರೋದಾದರೆ, ಒಂದು ರಾಜ್ಯದ ಚೀಫ್ ಮಿನಿಸ್ಟರ್ ಮೇಲೆ ಒಂದು ಆರೋಪ ಬರುತ್ತೆ. ಅದಕ್ಕೋಸ್ಕರ ಅವನನ್ನು ಬಂಧಿಸಲಾಗುತ್ತೆ. ಇದೇ ಕಾರಣಕ್ಕೆ ಅವನು ತನ್ನ ಮಗನನ್ನು ಮತ್ತೆ CM ಮಾಡೋಕೆ ಅಂತ ತನ್ನ ಜೊತೆ ಇರೋ ವ್ಯಕ್ತಿಗೆ ತನ್ನ ಮಗನನ್ನು ಕರ್ಕೊಂಡು ಬಾ ಅಂತ ಕಳಿಸ್ತಾನೆ. ಆದರೆ ಆ ವ್ಯಕ್ತಿ CMನ ಮಗ ಧನುಷ್ನ ಕರ್ಕೊಂಡು ಬರೋದು ಬಿಟ್ಟು ಅದೇ ರೀತಿ ಕಾಣುವ ಕೃಷ್ಣ ಎನ್ನುವ ವ್ಯಕ್ತಿಯನ್ನು ಕರ್ಕೊಂಡು ಬರ್ತಾನೆ. ಆ ಕೃಷ್ಣ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇರ್ತಾನೆ ಹಾಗೂ ಆ ಊರಿನ ಜನರ ಮನಸ್ಸನ್ನು ಗೆಲ್ತಾನೆ. CMಗೂ ಗೊತ್ತಿರಲ್ಲ ಇವನು ತನ್ನ ಮಗ ಅಲ್ಲ ಅಂತ. ಯಾಕಂದ್ರೆ ಎಷ್ಟೋ ವರ್ಷಗಳಿಂದ ಅವನು ಧನುಷ್ನ ನೋಡಿ ಇರಲ್ಲ ಹಾಗೂ ಧನುಷ್ ಫಾರಿನ್ನಲ್ಲಿರ್ತಾನೆ. ಈ ವಿಷಯ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗುತ್ತೆ. ಇದರಿಂದ CMನ ಮಗ ಧನುಷ್ಗೆ ಈ ಸುದ್ದಿ ತಿಳಿಯುತ್ತೆ. ಆ ಧನುಷ್ ತುಂಬಾನೇ ಕ್ರೂರಿಯಾಗಿರ್ತಾನೆ. ಮುಂದೆ ಏನೇನಾಗುತ್ತೆ, ಆ ವ್ಯಕ್ತಿ ನಿಜವಾದ ಮಗನನ್ನು ಕರ್ಕೊಂಡು ಬರೋದು ಬಿಟ್ಟು ಕೃಷ್ಣನ ಯಾಕೆ ಕರ್ಕೊಂಡು ಬಂದ, ಇವೆಲ್ಲ ತಿಳ್ಕೋಬೇಕಂದ್ರೆ ನೀವು ಈ ಚಿತ್ರವನ್ನು ಪೂರ್ತಿ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಸಮ್ಮರಿ ಆಗಿದೆ. ಹಾಗೂ ಟ್ರೆಂಡಿಂಗ್ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.